10 ಮಂತ್ಸ್ಗಿದ್ದಾಗ ಗೃಹ ಪ್ರವೇಶ ಇತ್ತು ಅಮ್ಮ ಮನೆಯದು ಅಂತೇಳ್ಬಿಟ್ಟು ಅವಾಗ ಹೋದ್ವಿ. ಆವಾಗ ಮನೆಯೆಲ್ಲ ಹಳೆ ಮನೆಯೆಲ್ಲ ತೆಗಿವಾಗ ಈ ಪಾತ್ರೆಗಳು ಸಿಕ್ತು ಅಂತೇಳ್ಬಿಟ್ಟು. ಇದೇನಂತ ಅಂದರೆ ತಾಮ್ರದ ಪಾತ್ರೆ. ಆವಾಗಿನ ಕಾಲದಲ್ಲಿ ಅಂದರೆ ನಮ್ಮ ತಾತ ಅವರು ಇದ್ರಲ್ಲ, ನಮ್ಮ ತಾತ ಅವ್ರು ಚಿಕ್ಕವ್ರು ಇರೋ ಕಾಲದಲ್ಲಿ ಇದರಲ್ಲಿ ನೀರು ಇಟ್ಕೊಳ್ಳೋದು ಅಥವಾ ಏನಾರ ಮಜ್ಜಿಗೆ ತುಂಬಿಕೊಂಡು ತೋಟದ ಹತ್ರ ಹೊಲದ ಹತ್ರ ತೊಗೊಂಡೋಗಾರಂತೆ. ಆ ಪಾತ್ರೆಗಳೆಲ್ಲ ಸಿಗ್ತಾ ಅದರಲ್ಲೊಂದು ಫೋಟೋ ತೊಗೊಂಡಿದ್ದೆ. ಇದರಲ್ಲಿ ನೋಡಿ ಹೆಂಗೆ ಲುಕ್ ಕೊಟ್ಟಿದ್ದಾಳೆ, ಫುಲ್ಲು ರಗಡ್ ಲುಕ್ ಇದೆ. ಸೊ ಇದು ಚೆನ್ನಾಗಿತ್ತು. ಅವಳಿಗೆ ಫಸ್ಟ್ ಹೇರ್ ಬ್ಯಾಂಡ್ ಹಾಕಿದ್ದೆ ಅಂತೇಳ್ಬಿಟ್ಟು ಇದನ್ನೊಂದು ತೊಗೊಂಡಿದ್ದೆ. ಇದು ಒಂದು 3 ಮಂತ್ಸ್ ಅಷ್ಟೇ. ಸುಮ್ಮನೆ ನಾನು ಕೂತಿದ್ನಲ್ಲ, ತಲೆಗೆ ಕ್ಲಿಪ್ ಇಟ್ಟಿದ್ದೆ, ಅದೊಂದು ಇಲ್ಲಿ ಅಂತೇಳ್ಬಿಟ್ಟು ಇದು ಚೆನ್ನಾಗಿತ್ತು, ಕ್ಯೂಟಾಗಿ ಇದನ್ನೊಂದು ತೊಗೊಂಡಿದ್ದೆ. ಇದು ಅವ್ರ ಅಪ್ಪಂದೇನೆ, ಹಾಸ್ಪಿಟ್ಲಲ್ಲಿರೋದೇನೆ ಅದು. ಇದು ನೋಡಿ, ಇದು ಅದೇನೆ ಅಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಹೋದಾಗ ತೊಟ್ಲಿತ್ತು, ಮರದ್ದು ತೊಟ್ಲು. ಆವಾಗ ಕೂರಿಸಿ ತೆಗ್ದಿದ್ದು ಫೋಟೋಸ್ ಇದು ಚೆನ್ನಾಗಿದೆ. ಇದು ಅವಳು ಕಾಲು, ಹುಟ್ಟಿದ ದಿನದ ಕಾಲಿದು, ಪುಟ್ಟು ಕಾಲು. ಸೊ ತೊಗೊಂಡಿದ್ದು ಇದು. ನಮ್ಮೂರಲ್ಲಿ ಹಬ್ಬ ಇತ್ತು, 2.5 ಮಂತ್ ಇತ್ತು ಆಗ. ನನಗಿನ್ನ ಡೆಲಿವರಿ ಆಗಿ 2.5 ಮಂತ್ ಆಗಿತ್ತು. ಇಲ್ಲ, ಜಾಸ್ತಿ ಆಗಿತ್ತು. ಸಾರಿ, ಆಲ್ಮೋಸ್ಟ್ ಇನ್ನೇನೊಂದು ವರ್ಷದ ಹತ್ತಿರ ಬಂದಿತ್ತು. ಆವಾಗ ನಮ್ಮೂರಲ್ಲಿ ನಮ್ಮ ಹಸ್ಬೆಂಡ್ ಊರಿಗೆ ಜಾತ್ರೆಗೆ ಹೋಗಿದ್ವಿ. ಅಂಥ ಟೈಮಲ್ಲಿ ನಾನು ನನ್ನ ನಾದಿನಿದು ದೇವಸ್ಥಾನದಲ್ಲಿ ಫೋಟೋ ತೊಗೊಂಡಿದ್ವಿ. ಅವ್ರ ಪಾಪಗೂ ನನ್ನ ಪಾಪಗೂ 1 ತಿಂಗಳಷ್ಟೇ ಡಿಫ್ರೆನ್ಸು. ಇಬ್ಬರು ಇನ್ನೂ 1 ಇಯರ್ ಆಗಿರಲಿಲ್ಲ. ಹೇಗಿತ್ತು ನೋಡಿ. ಇದು ನಮ್ಮ ಅಂಕಲ್ ಜೊತೆ 5 ತಿಂಗಳಾದಮೇಲೆ ಆಂಟಿ ಸ್ವಲ್ಪ ದಿನ ಇರೋಕ್ಕೆ ಅಂತೇಳ್ಬಿಟ್ಟು ಅವ್ರ ಊರಿಗೆ ಕರ್ಕೊಂಡೋಗಿದ್ರು. ಆವಾಗ ಅಂಕಲ್ ಜೊತೆ ಟ್ಯಾಕ್ಟ್ರಲ್ಲಿ ಕೂರಿಸ್ಕೊಂಡು ಅಂಕಲ್ ಫೋಟೋ ತೊಗೊಂಡಿರೋದು. ಇದು ನೋಡಿ ಇದು ಹೆಂಗೈತೆ, ಚೆನ್ನಾಗೈತಲ್ಲ. ಇಂಥ ಸುಮ್ಮನೆ ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡಿದ್ದೆ. ಇದು 2 ಮಂತ್ಸ್ ಫೋಟೋಶೂಟ್ ಮಾಡುವಾಗ ಅವಳದು ಹಾಗೇನೆ ಫೋಟೋ ತೊಗೊಂಡಿದ್ದು. ಇದು ಮೇ ಬಿ 3 ಮಂತ್ಸ್ ಅಥವಾ 4 ಮಂತ್ಸಿಂದು ಫೋಟೋ ಇರಬೇಕಿದು. ಆವಾಗ ಈ ಥರ ಮಾಡಿಬಿಟ್ಟು ಥೀಮಲ್ಲಿ ಫೋಟೋ ತೆಗ್ದಿದ್ದೆ. ಹಾಗಾಗಿ ಇದು ನೋಡ್ತಾ ಇದ್ದೀರಲ್ಲ, ಇದು 1 ತಿಂಗಳಿಂದ ಒಳಗಡೆ ಇದೆ ಫೋಟೋ. ಇದು ಸುಮ್ಮನೆ ತೊಗೊಂಡಿದ್ದೆ ಅಷ್ಟೆ. ನೋಡಿ ಹೆಂಗಿದ್ದಾಳೆ. ಇದು ಹುಟ್ಟಿದ ದಿನದ್ದೇನೆ. ನಮ್ಮಪ್ಪ ಆರ್ಯ, ಅಪ್ಪ ಎಲ್ಲೋ ಡ್ಯೂಟಿಗೆ ಹೊರಡ್ತಾಯಿದ್ರು. ಆ ಟೈಮಲ್ಲಿ ಬೆಳಗ್ಗೆ ಎದ್ದು ಫೋಟೋ ತೊಗೊಂಡಿದ್ದು. ಇದು ಡಾಲು ಜೊತೆ. ಇದು ನಾವು ಫಸ್ಟು ಆರ್ಯ ಹುಟ್ಟಿದ ಮೇಲೆ ಬೆಂಗಳೂರಿಗೆ ಬಂದ್ವಿ 9 ಮಂತ್ಸ್ಗೆ ಇರೋಣ ಅಂತೇಳ್ಬಿಟ್ಟು. ಆವಾಗ ನಮ್ಮಮ್ಮ ಮನೆಗೆ ಹೋಗಿದ್ವಲ್ಲ, ಫಸ್ಟ್ ಆರ್ಯ ಹುಟ್ಟಿದಾಗ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿದ್ವಿ. ಆವಾಗ ಮೇ ಬಿ ಅದು KGF ಇದೆಯಲ್ಲ ಕೊಡಗೇಹಳ್ಳಿ ಅಂತ, ಹೆಬ್ಬಾಳ ಸೈಡು, ಆ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಸುಮ್ಮನೆ ಫೋಟೋ ತೊಗೊಂಡಿದ್ವಿ. ಇದು ನೋಡಿ, ಇದು 2.5 ಮಂತ್. ಆರ್ಯ ಹುಟ್ಟಿ 2.5 ಮಂತ್ಗೆ ನಮ್ಮದು ಊರ ಹಬ್ಬ ಬಂತು. ಆವಾಗ ಇದನ್ನು ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಪೂಜೆ ಮಾಡ್ಸೋಕ್ಕೆ, ಆವಾಗ ಫೋಟೋ ತೊಗೊಂಡಿದ್ದು. ಇದು 2.5 ಮಂತ್ ಕರೆಕ್ಟಾಗಿ ಆರ್ಯಂಗೆ. ಇಲ್ಲಿ ನೋಡಿ, ಇದರಲ್ಲಿ ಡಾಲ್ ಇಟ್ಕೊಂಡಿದ್ದಾಳೆ. ಇದು ಫಸ್ಟು ಡಾಲು ಆರ್ಯಂಗೆ ಅಂತ ತೊಗೊಬಂದಿದ್ದು. ಇದು ಫಸ್ಟು ಡಾಲು. ಅದನ್ನು ನಮ್ಮ ಅಜ್ಜಿ ನಮ್ಮ ತಾತ ತಿರುಪತಿಗೆ ಹೋಗಿದ್ರು, ನಮ್ಮ ಅಮ್ಮವ್ರ ಅಪ್ಪ ಅಮ್ಮ. ತಿರುಪತಿಯಿಂದ ಬರುವಾಗ ಇವಳಿಗೆ ಅಂತೇಳ್ಬಿಟ್ಟು ಈ ಗೊಂಬೆನ ತೊಗೊಬಂದಿದ್ರು. ಅದು ಇವತ್ತಿಗೂ ಇಟ್ಕೊಂಡಿದ್ದೀವಿ. ಫಸ್ಟ್ ಡಾಲ್ ಅವಳದು. ಅದ್ರ ಹೆಸರು ಪಿಂಕಿ ಅಂತಲೇ ಕರಿತಿದ್ದೀವಿ ಇವತ್ತಿಗೂ. ಇದು ಆರ್ಯ 5 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅವಳಿಗೆ ಮುಡಿ ಕೊಡೋ ಶಾಸ್ತ್ರ ಇತ್ತು ನಮ್ಮ ಕಡೆ. ಫಸ್ಟು ಮನೆ ದೇವರಿಗೆ ಕೊಡಬೇಕು, ನಮ್ಮ ಗಂಡನ ಮನೆ ಕಡೆಗೆ ಅಂತ ಹೇಳ್ಬಿಟ್ಟು 5ನೇ ತಿಂಗಳಿಗೆ ಅದು ದೇವಸ್ಥಾನಕ್ಕೆ ಹೋಗೋ ದಿವಸ ರಿಧಿಮಾ ಮತ್ತು ಆರ್ಯ ಇಬ್ಬರೂ ರಿಧಿಮಾ ಕೂರಿಸ್ಕೊಂಡು, ನಾನು ತಂಗಿಯಮ್ಮನ ಕೂರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಅವಳ ಚೇರ್ ಮೇಲೆ ಕೂರಿಸ್ಕೊಂಡಿರೋದು. ಅದು ಯಾವ ಚೇರು ಅಂತ ಅಂದರೆ ನಮ್ಮ ತಮ್ಮ ತಂಗಿದು, ನನ್ನ ಆಂಟಿ ಮಕ್ಕಳಿದ್ದಾರಲ್ವ, ಅವರು ಚಿಕ್ಕವರಿದ್ದಾಗ ತೊಗೊಬಂದಿದ್ದ ಚೇರು. ಇವತ್ತಿಗೂ ಆಂಟಿ ಹಾಗೇ ಇಟ್ಬಿಟ್ಟು ರಿಧಿಮಾ ಹುಟ್ಟಿದಾಗ ತೆಗ್ದಿದ್ಲು ಅಟ್ಟದ ಮೇಲಿಂದ. ಇವಾಗಲೂ ಯೂಸ್ ಮಾಡ್ತಿದ್ದಾರೆ.
ಇದು ಹಾಗೇನೆ ಅಪ್ಪ ಊಟ ಮಾಡುವಾಗ ಅಮ್ಮ ಸುಮ್ಮನೆ ಕೂರಿಸ್ಬಿಟ್ಟು ಇದು ಮಾಡಿರೋದು. ಇದು 2.5 ಮಂತ್ ಅದೇ ಊರ ಹಬ್ಬದ ದಿನ ನಾನು ಸುಮ್ಮನೆ ತೊಗೊಂಡಿರೋ ಫೋಟೋಸ್ ಇದು ಇದಾಗಿರೋದು. ಮತ್ತು ಇದು ಆರ್ಯ ರಜ್ಜಿ ಅಂದರೆ ನಮ್ಮ ಅತ್ತೆ ನಮ್ಮೂರಿಗೆ ಬಂದಾಗ ಆರ್ಯ ನೋಡೋಕೆ ಬಂದಾಗ ಸುಮ್ಮನೆ ಹಾಗೆ ಒಂದು ಫೋಟೋ ತೊಗೊಂಡಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಒಂದು ಫೋಟೋ ಟೂರು. ಯಾಕೋ ಗೊತ್ತಿಲ್ಲ, ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಸೊ ಮಾಡಿಕೊಂಡೆ. ಹೇಗಿದೆ ಅಂತ ನೀವೇ ಹೇಳಬೇಕು ವೀಡಿಯೋಸು. ಇನ್ನೂ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿದ್ರೆ ನಾನು ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವಾಗಲೂ ಫೋನಲ್ಲಿ ಇಟ್ಕೊಂಡು ಫೋನು ಒಡೆದೋದಾಗಲೋ ಅಥವಾ ಕಳ್ಳೋದಾಗಲೋ ಮಿಸ್ ಆಗೋ ಒಂದು ಇದಕ್ಕಿಂತ ಈ ಥರ ಬೆಸ್ಟಾಗಿ ನನಗೆ ಆವಾಗ ಥಾಟಿಗೆ ಬಂದಿದ್ದು, ನನಗೆ ಸ್ವಲ್ಪ ಕಾಪೀಸ್ ಇಟ್ಕೊಂಡ್ಬಿಡೋಣ ಅಲ್ವಾ. ಇವೆಲ್ಲ ಫೋನಲ್ಲಿ ನೋಡೋದಕ್ಕೂ ಒಂದೊಂದು ಕಾಪಿ ತೆಗೆದು ನೋಡ್ತಾ ಇದ್ದಾಗ ಆ ಮೈಂಡಲ್ಲಿ ಆವತ್ತಿನ ದಿನ ಏನಕ್ಕೆ ಫೋಟೋ ತೆಗೆದ್ವಿ ಏನು ಅನ್ನೋದನ್ನು ನೆನೆಸ್ಕೊತಾ ಇದ್ರೇ ಒಂಥರ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಫೋಟೋಸ್, ಇದು ಒಂದು ಅವಳು ಹುಟ್ಟಿದ ದಿನದಿಂದ 1 ವರ್ಷದ ಒಳಗಡೆ ಬರ್ತಡೇ ಮಾಡೋಕ್ಕಿಂತ ಮುಂಚೆನೇ ತೆಗೆಸ್ಕೊಂಡಿದ್ದು ಫೋಟೋಸ್ ಎಲ್ಲ ಇದು. ಸೊ ಇದಿಷ್ಟು ಫೋಟೋಸ್ನ ನಾನು ಇಟ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಹೇಳಿ ವಿಡಿಯೋ ಹೇಳ್ಬಿಟ್ಟು. ವಿಡಿಯೋ ಇದೇ ಥರ ನಿಮ್ಗೆ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿದ್ರೆ ನಾನು ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.